ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ. ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಮುಮುಕ್ಷ ಸಾಧಕರು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಒಂದು ಸಂದೇಶವನ್ನು ಅನುಸಂಧಾನ ಮಾಡೋಣ. ತೈತ್ತಿರೀಯೋಪನಿಷತ್ತು ಕೃಷ್ಣ ಯಜುರ್ವೇದಕ್ಕೆ ಸೇರಿರುವಂಥ ಉಪನಿಷತ್ತು. ಅದರಲ್ಲಿ 3 ಭಾಗವಿದೆ. 1 ಶಿಕ್ಷಾವಲ್ಲಿ, 2 ಬ್ರಹ್ಮಾನಂದವಲ್ಲಿ, 3 ಭೃಗುವಲ್ಲಿ ಅಂತ. 3ಕ್ಕೂ ಕೂಡ ಭಗವತ್ಪಾದ ಶಂಕರಾಚಾರ್ಯರವರು ಸೊಗಸಾದ ಭಾಷ್ಯವನ್ನು ಬರೆದಿದ್ದಾರೆ. ಶಿಕ್ಷಾವಲ್ಲಿಯಲ್ಲಿ ಕೆಲವು ಕರ್ಮಗಳನ್ನು ಉಪಾಸನೆಗಳನ್ನು ಹೇಳಿದ್ದಾರೆ. ಬ್ರಹ್ಮಾನಂದವಲ್ಲಿಯಲ್ಲಿ ಬ್ರಹ್ಮಜ್ಞಾನ ವಿಚಾರವನ್ನು ತಿಳಿಸ್ತಾರೆ. ಬ್ರಹ್ಮಾನಂದವಲ್ಲಿಯ ಪ್ರಾರಂಭದ ಮಂತ್ರ ಹೇಗಿದೆ: ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾಂತ ಸಹ. ಅದು ಶುರುವಾಗ್ತದೆ. ಬ್ರಹ್ಮಣ ವಿಪಶ್ಚಿತೇತಿ. ಭಾಷ್ಯಕಾರ ಶಂಕರರು ತೈತ್ತಿರೀಯೋಪನಿಷತ್ತಿನ 2ನೇ ವಲ್ಲಿಯಾಗಿರುವ ಬ್ರಹ್ಮಾನಂದವಲ್ಲಿಗೆ ಭಾಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಒಂದು ಸೊಗಸಾದ ಮಾತನ್ನು ಬರೆದಿದ್ದಾರೆ. ನಚ ಏತಾವತಾ ಅಶೇಷತಃ ಸಂಸಾರ ಬೀಜಸ್ಯ ಅಜ್ಞಾನಸ್ಯ ಉಪಮರ್ದನಮಸ್ತಿ ಇತ್ಯತಃ ಅಶೇಷ ಉಪದ್ರವ ಬೀಜಸ್ಯ ಅಜ್ಞಾನಸ್ಯ ನಿವೃತ್ತ್ಯರ್ಥಂ ಆತ್ಮದರ್ಶನಂ ಇದಾನೀಂ ಆರಭ್ಯತೆ. ಶಾಂಕರ ಸಂದೇಶ, ಶಾಂಕರ ಉಪದೇಶ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಪರಮ ಪವಿತ್ರವಾದ ಸಂದೇಶವಿದು. ಏತಾವತ ಇಷ್ಟು ಮಾತ್ರದಿಂದ ಕರ್ಮಗಳನ್ನು ಮಾಡಿದ್ದಾನೆ, ಉಪಾಸನೆ ಮಾಡಿದ್ದಾನೆ, ಅದರಿಂದ ಸ್ವರ್ಗಲೋಕಕ್ಕೆ ಹೋದ, ದೇವತೆಗಳ ಸಾಯುಜ್ಯವೇ ಸಿಕ್ಕಿತು.
ಇಷ್ಟು ಮಾತ್ರದಿಂದ ಅಶೇಷತಃ ಸಂಸಾರ ಬೀಜಸ್ಯ ಇಡೀ ಸಂಸಾರಕ್ಕೆ ಬೀಜವಾಗಿರುವಂಥ ಅಜ್ಞಾನವು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಅಜ್ಞಾನ ನಾಶವಾಗಬಹುದು. ನಾನು ಈ ಶರೀರವಲ್ಲ ಅಂತ ತಿಳ್ಕೊಂಡು ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋದ. ಇಷ್ಟು ಮಾತ್ರದಿಂದ ಸಂಸಾರಕ್ಕೆ ಕಾರಣವಾಗಿರುವಂಥ ಬೀಜ, ಸಂಸಾರವೆಂದರೇನು? ಜನ್ಮ ಮರಣ ಚಕ್ರ, ಸುಖ ದುಃಖ ಮೋಹಚಕ್ರ, ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವವೆಂಬ ಭ್ರಮೆ, ಅವಿದ್ಯ ಕಾಮ ಕರ್ಮಗಳು, ಇದು ಸಂಸಾರ ಚಕ್ರ. ಇದಕ್ಕೆಲ್ಲ ಬೀಜಭೂತವಾದದ್ದು ಅಜ್ಞಾನ ಅಥವಾ ಅಧ್ಯಾಸ ಅಥವಾ ಅವಿದ್ಯ ಭ್ರಾಂತಿ ಜ್ಞಾನ. ಶರೀರವನ್ನು ತಾನೆಂದು ಮಾಡಿಕೊಂಡು ತನ್ನ ಪರಮಾರ್ಥ ಸತ್ಯದಾನಂದ ಸ್ವರೂಪವನ್ನು ಸರಿಯಾಗಿ ತಿಳಿಯದಿರುವುದೇ ಅವಿದ್ಯ, ಇದೇ ಅಜ್ಞಾನ. ಅಜ್ಞಾನಕ್ಕೆ ನಿಜವಾಗಿರುವಂಥ ಶತ್ರು ಯಾರು ಅಂದರೆ ಬ್ರಹ್ಮಜ್ಞಾನ. ಬರೀ ಕರ್ಮೋಪಾಸನಾದಿಗಳನ್ನು ಮಾಡುತ್ತಾ ಜಪದಪ ಜನುಷ್ಠಾನಗಳನ್ನು ಮಾಡುತ್ತಿದ್ದರೆ ಅಷ್ಟು ಮಾತ್ರದಿಂದ ಸಂಸಾರಕ್ಕೆ ಕಾರಣವಾಗಿರುವ ಅಜ್ಞಾನವು ಅಶೇಷತಃ ಸಂಪೂರ್ಣವಾಗಿ ಉಪಮರ್ದನಂ ನಾಸ್ತಿ, ನಾಶವಾಗುವುದಿಲ್ಲ. ಒಳ್ಳೊಳ್ಳೆ ಊಟ ಮಾಡ್ದ, ಮೈ ತುಂಬ ಚಿನ್ನ ಬೆಳ್ಳಿ ಹಾಕ್ಕೊಂಡ, ಕರ್ಮಗಳನ್ನು ಮಾಡ್ದ, ಉಪಾಸನೆ ಮಾಡ್ದ, ಇದರಿಂದ ಅಜ್ಞಾನ ಖಂಡಿತ ಹೋಗುವುದಿಲ್ಲ. ಅತ್ಯತಃ ಆದ್ದರಿಂದ ಅಶೇಷ ಉಪದ್ರವ ಬೀಜಸ್ಯ ಅಜ್ಞಾನಸ್ಯ, ಎಲ್ಲ ಉಪದ್ರವಗಳಿಗೂ, ಉಪದ್ರವ ಸಂಸಾರ ಅನರ್ಥ ದುಃಖ ತಾಪತ್ರಯ ಎಲ್ಲ ಬಂದೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರನ್ನು ಕಾಡುತ್ತಿರುವಂಥ ರೋಗ ದುಃಖ. ದುಃಖವಿಲ್ಲದ ಮಾನವರೇ ಇಲ್ಲ, ಉಪದ್ರವವಿಲ್ಲದ ಮಾನವರೇ ಇಲ್ಲ. ಇಂಥ ಎಲ್ಲ ದುಃಖಗಳಿಗೂ, ಎಲ್ಲ ತಾಪಗಳಿಗೂ, ಎಲ್ಲ ಅನರ್ಥಗಳಿಗೂ ಮೂಲಭೂತವಾದದ್ದು ಅಜ್ಞಾನ ಅಥವಾ ವಿದ್ಯೆ. ಇದನ್ನು ನಾಶ ಮಾಡಿಕೊಳ್ಳಬೇಕಾದರೆ ಏನು ಮಾಡಬೇಕು? ಅಜ್ಞಾನವೇ ದೊಡ್ಡ ಶತ್ರು. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಎಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿರುವ ಅಧ್ಯಾಸ ಭಾಷ್ಯದಲ್ಲಿ ಬರೆದಿದ್ದಾರೆ. ಸಕಲ ಮಾನವರನ್ನು ಸಂಸಾರ ಕೂಪದಲ್ಲಿ ತಳ್ಳುತ್ತಿರುವಂಥ ದೊಡ್ಡ ಶತ್ರು ಅಜ್ಞಾನ. ಅಜ್ಞಾನದಿಂದಲೇ ದುಃಖ, ಅಜ್ಞಾನದಿಂದಲೇ ತಾಪತ್ರಯ, ಅಜ್ಞಾನದಿಂದಲೇ ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕಿಕೊಂಡು ನಳ್ತಾ ಇದ್ದಾರೆ. ಇಂಥ ಉಪದ್ರವ ಬೀಜಸ್ಯ, ಅಶೇಷ ಉಪದ್ರವ ಬೀಜಸ್ಯ, ಎಲ್ಲ ರೀತಿಯ ಉಪದ್ರವಗಳಿಗೂ ಬೀಜವಾಗಿರುವಂಥ ಅಜ್ಞಾನಸ್ಯ, ಅಜ್ಞಾನವನ್ನು ನಿವೃತ್ತ್ಯರ್ಥಂ ಕಳ್ಕೊಳ್ಬೇಕಾದರೆ ಆತ್ಮದರ್ಶನಮೇಕಮೇವ, ಆತ್ಮದರ್ಶನಂ, ಆತ್ಮಜ್ಞಾನಂ, ಬ್ರಹ್ಮಜ್ಞಾನಂ, ಆತ್ಮಾವಬೋಧ, ಆತ್ಮಪ್ರತ್ಯಯ. ಆತ್ಮನನ್ನು ತಿಳಿದುಕೊಳ್ಳಬೇಕು. ಆತ್ಮಜ್ಞಾನವೊಂದರಿಂದಲೇ ಅಜ್ಞಾನವ ನಾಶವಾಗೇ ಬೇಕೇ ಹೊರತು ಇನ್ಯಾತರಿಂದಲೂ ಸಾಧ್ಯವಿಲ್ಲ. ಕತ್ತಲೆ ಕೋಣೆ ಮೇಲೆ ಕೂತ್ಕೊಂಡಿದ್ದೇವೆ, ಕತ್ತಲೆ ಕತ್ತಲೆ ಕತ್ತಲೆ, ನಾಗರಾವ್ ಹರಿತಾ ಇದೆ, ಕಾಣಿಸ್ತಾ ಇಲ್ಲ. ಮುಳ್ಳಿದೆ, ಕಾಣಿಸ್ತಾ ಇಲ್ಲ. ಅಲ್ಲಿ ನೀರಿನ ಕೊಳ ಇದೆ, ಕಾಣಿಸ್ತಾ ಇಲ್ಲ. ಸಾಯ್ತಾರೆ ಜನ ಕತ್ತಲೆಯಲ್ಲಿ. ಸರ್ಪಾಂಕುಶಾಗ್ರಾಣಿ ತಥೋದಪಾನಂ ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ ಅಜ್ಞಾನತಸ್ತತ್ರ ಪತಂತಿ ಕೇಚಿತ್ ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ. ಕತ್ತಲೆ ಹೋಗಬೇಕಾದರೆ ಬೆಳಕೇ ಬರಬೇಕೇ ಹೊರತು ಬೆಳಕು ಬಾರದೆ ಹೋದರೆ ಕತ್ತಲೆ ಹೋಗುವುದಿಲ್ಲ. ಅದೇ ರೀತಿಯಲ್ಲಿ ಸಕಲ ಮಾನವರ ಸಕಲ ದುಃಖಗಳಿಗೂ ಮೂಲ ಕಾರಣವಾಗಿರುವ ಅಜ್ಞಾನವೆಂಬ ಶತ್ರುವನ್ನು ನಾಶ ಮಾಡಿಕೊಳ್ಳಬೇಕಾದರೆ ಅಜ್ಞಾನವನ್ನು
ಪರಿಹಾರ ಮಾಡಿಕೊಳ್ಳಬೇಕಾದರೆ ಆತ್ಮಜ್ಞಾನಂ ಏಕಮೇವ ಸಾಧನಂ. ಆತ್ಮಜ್ಞಾನ ಬಂದರಿಂದಲೇ ಸಾಧ್ಯವೇ ಹೊರತು ನ ಕರ್ಮಣ ನ ಪ್ರಜಯ ನ ಧನೇನ ಎನ್ನುವಂಥ ಉಪದೇಶವನ್ನು ಮಾಡುತ್ತಾ, ಆದ್ದರಿಂದ ಅಜ್ಞಾನವನ್ನು ನಾಶ ಮಾಡಿಕೊಂಡು ಉದ್ಧಾರವಾಗುವುದಕ್ಕಾಗಿ, ಅಜ್ಞಾನ ನಾಶಕ್ಕಾಗಿ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡುವುದಕ್ಕಾಗಿ ಈ ಬ್ರಹ್ಮಾನಂದವಲ್ಲಿ ಹೊರಟಿದೆ. ಬ್ರಹ್ಮವಿದಾಪ್ನೋತಿ ಪರಂ. ಬ್ರಹ್ಮವನ್ನು ಬಲ್ಲವನು ಮೋಕ್ಷವನ್ನು ಹೊಂದುತ್ತಾನೆ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮವನ್ನೇ ಹೊಂದುತ್ತಾನೆ ಎಂದು ಬ್ರಹ್ಮಜ್ಞಾನೋಪದೇಶವನ್ನು ಮಾಡುವುದಕ್ಕಾಗಿ ಬ್ರಹ್ಮಾನಂದವಲ್ಲಿ ಪ್ರಾರಂಭಗೊಳ್ಳುತ್ತಿದೆ ಎನ್ನುವಂತಹ ಸಂದೇಶವನ್ನು ಭಗವತ್ಪಾದ ಶಂಕರಾಚಾರ್ಯರವರು ಬರೆದಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಾವುಗಳೆಲ್ಲರೂ ಕೂಡ ಆದಷ್ಟು ಸಮಯವನ್ನು ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ವೇದಾಂತ ಪ್ರವಚನಗಳನ್ನು ಕೇಳೋಣ. ವೇದಾಂತ ಪ್ರವಚನಗಳು, ಕಥೆ ಕಾದಂಬರಿ ಪ್ರವಚನ ಸಾಕು, ಇನ್ನು ಅಗ್ನಿಹೋತ್ರಾದಿ ವಿಷಯವೂ ಸಾಕು, ರಾಮಾಯಣ ಭಾರತ ಭಾಗವತಾದಿ ಕಥಾಶ್ರವಣವೂ ಸಾಕು. ಆದರೆ ಬ್ರಹ್ಮಜ್ಞಾನ ವಿಚಾರ ಐತದಾತ್ಮವಿದಂ ಸರ್ವಂ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ಸಹಸ್ರಾರು ವಾಕ್ಯಗಳಿವೆ. ವೇದಾಂತ ವಾಕ್ಯಾರ್ಥ ವಿಚಾರದಿಂದ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅಜ್ಞಾನವೆಂಬ ಶತ್ರುವನ್ನು ನೀಗಿಕೊಂಡು ನಾವೆಲ್ಲರೂ ಸಂಸಾರ ಸಾಗರದಿಂದ ದಾಟಿ ಮೋಕ್ಷ ತೀರವನ್ನು ಸೇರಿ ಕೃತಾರ್ಥರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹ ಮಾಡಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.